ನಿನ್ನೆ ಬೆಳಗಿನ ಜಾವ 6:20 6:20ರಿಂದ ಇವತ್ತು ಬೆಳಗಿನ ಜಾವ 3:30 ತನಕ ಅಂದರೆ ಸತತವಾಗಿ 21 ಗಂಟೆಗಳ ದಾಳಿ. ಇಡೀ ಬೆನ್ನು ಹತ್ತಿಬಿಟ್ರೆ ಹೆಂಗೆ ಹತ್ತುತ್ತೆ, ಶೋಧ ಮಾಡೋಕ್ಕೆ ಶುರು ಮಾಡಿದ್ರೆ ಹೆಂಗೆ ಶೋಧ ಮಾಡ್ತಾರೆ, ಆಗಲಿಲ್ಲ ರಾತ್ರಿ ಇಲ್ಲ ಅವ್ರಿಗೆ. ಸತತ 21 ಗಂಟೆಗಳ ಕಾಲ ನಿರಂತರವಾಗಿ ನಾನ್ ಸ್ಟಾಪ್ ಸರ್ಚಿಂಗ್. ಬೆಳಗ್ಗೆ 3:30 ಹೊರಟಿದ್ದಾರೆ. ಇನ್ನೆಷ್ಟರ ಮಟ್ಟಿಗೆ ಇವರು ಶೋಧ ಕಾರ್ಯ ಮಾಡಿರಬೇಕು. ಹ್ಯಾರಿಸ್ ಮತ್ತು ಹ್ಯಾರಿಸ್ ಪುತ್ರರ ಮನೆಗಳ ಮೇಲೆ ಇಡೀ ದಾಳಿಯಾಗಿರೋದು. ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ ಹ್ಯಾರಿಸ್ ಅವರ ಮನೆ, ಅವರ ಪುತ್ರನ ಮನೆ. ಅಲ್ಲಿಂದ 3:30ಕ್ಕೆ ಅಧಿಕಾರಿಗಳು ತೆರಳಿದ್ದಾರೆ. 21 hours ನಾನ್ ಸ್ಟಾಪ್. 14 ಅಧಿಕಾರಿಗಳ ತಂಡ ನಿನ್ನೆ ಬೆಳಗ್ಗೆ 6:20ರಿಂದ ಶುರು ಮಾಡಿದ್ದು ಇವತ್ತಿನ ಬೆಳಗಿನ ಜಾವ ತನಕ. ಒಂದಷ್ಟು ಡಿಜಿಟಲ್ ಡಾಕ್ಯುಮೆಂಟ್ಗಳು, ಹಾರ್ಡ್ ಡಿಸ್ಕ್ಗಳು, ವಿದೇಶಿ ವ್ಯವಹಾರದ ಬ್ಯಾಂಕ್ ದಾಖಲೆಗಳು, ಇದೆಲ್ಲದರ ಜೊತೆಗೆ ಈ ಶ್ರೀಕಿಯ ಐಷಾರಾಮಿ ಜೀವನ ಇದೆಯಲ್ಲ, ಅದನ್ನೇ ನಾಲ್ಪಾಡಿಗೆ ಕೂತಾಯಿತು ಅಂತ. ಯಾಕಂದರೆ ಈ ಶ್ರೀಕಿ ಇಷ್ಟೊಂದು ಹೈಫೈ ಲೈಫ್ ಮಾಡ್ತಾನೆ, ಕೆಲಸ ಇಲ್ಲ ಬಗ್ಸಿ ಇಲ್ಲ ಅಂತಂತಂದರೆ ಕಾರಣ ಏನಪ್ಪ ಅಂತಂದರೆ ನಲ್ಪಾಡ್ ಫೈನಾನ್ಸ್ ಮಾಡಿದ್ದಾರೆ ಅಂತ. ಆ ಹಣದ ವ್ಯವಹಾರದ ದಾಖಲೆಯ ಜೊತೆಗೇ ಇಡಿ ವಿಚಾರಣೆ ಬಂದಿರೋದು. ಶ್ರೀಕಿಗೆ ಅಷ್ಟು ಫೈನಾನ್ಸನ್ನು ಯಾಕೆ ಮಾಡಿದ್ರಿ, ಯಾವ ಕಾರಣದಿಂದ? ಇದು ಒಂದು ಲೆಕ್ಕದಲ್ಲಿ ಶ್ರೀಕಿ ಮತ್ತು ಗ್ಯಾಂಗ್ನ ಧಮ್ ಕಹಾನಿ. ಇವರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ, ಐಷಾರಾಮಿ ಜೀವನ ಹೆಂಗೆ ನಡೆಸ್ತಾರೆ. ಒಂದ ಎರಡ ಈ ಪುಂಖಾನುಪುಂಖವಾದ ಕಥೆಗಳಿದೆ. ಯಾವುದೋ ಒಂದು ಕಾರ್ ತಗೋತಾರೆ, ಆ ಕಾರ್ನಲ್ಲಿ ಇವರು ಟೆಸ್ಟ್ ಡ್ರೈವಿಗೆ ಹೋಗ್ತಾರೆ. ಟೆಸ್ಟ್ ಡ್ರೈವಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಶ್ರೀಕಿ ಸ್ಟೈಲ್ ಸಿಗರೇಟ್ ಹಚ್ತಾನೆ. ಆವಾಗ ಕಾರ್ ಕಂಪ್ನಿಯನ್ನು ಹೇಳ್ತಾನೆ, ಸರ್ ಯಾವುದೇ ಕಾರಣಕ್ಕೂ ಈ ಕಾರಲ್ಲಿ ಸಿಗರೇಟ್ ಸೇದಬಾರದು, ನೀವು ಟೆಸ್ಟ್ ಡ್ರೈವಿಗೆ ಬಂದಿರೋದು ಅಂತ. ಕೊನೆಗೆ ಅದನ್ನು ಅಡ್ವಾನ್ಸ್ ಕೊಟ್ಟು ಆ ಕಾರ್ ತಗೊಂಡು ಅದಾದಮೇಲೆ ಏನು ಅಂತಂದರೆ ಆ ಕಾರನ್ನೇ ಆಸ್ಟ್ರೇ ಆಗಿ ಬಳಸಿ ಅಲ್ಲಿ ಸಿಗರೇಟ್ ಸೇದಿ ಎರಡ ಕಥೆಗಳು. ಆ ಸೀಟ್ ಸುಟ್ಟು ಅದಕ್ಕೆ ಇವರು ನಲಪಾಡ್ ಕಡೆಯವರು 10 ಲಕ್ಷ ರೂಪಾಯಿ ಕಟ್ಟಿ, ಈ ಥರದ್ದೆಲ್ಲ ಕಥೆಗಳಿದೆ, ಒಂದೆರಡು ಕಥೆಗಳಲ್ಲ. ಸೊ ಇವೆಲ್ಲ ಕಥೆಗಳು ಸುತ್ತಕೊಂಡು ನಲಪಾಡ್ ಕುತ್ತಿಗೆ ತನಕ ಬಂದಿದೆ. ಬನ್ನಿ, ನಲ್ಪಾಡ್ ನಿವಾಸದ ಮುಂಭಾಗದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಹೆಚ್ಚಿನ ವಿವರಗಳನ್ನು ಕೊಡ್ತಾ ಇದ್ದಾರೆ. ರಾಜಪ್ಪ, ಏನು ನಡೀತಾ ಇದೆ? ಯಾಕಂದರೆ 21 ಗಂಟೆಗಳ ಕಾಲ ನಿರಂತರವಾದಂಥ ಸರ್ಚಿಂಗ್. ನಿನ್ನೆ ಬೆಳಗ್ಗೆ 6:20ಕ್ಕೆ ಬಂದಂಥ ಅಧಿಕಾರಿಗಳು 14 ಜನರ ಟೀಮ್ ಇವತ್ತು ಬೆಳಗ್ಗೆ 3:30 ತನಕ ಸರ್ಚ್ ಮಾಡಿದೆ ಅಂತಂದರೆ ಸುಮ್ಮನೆ ಅಂತೂ ಅವರು 21 ಗಂಟೆ ಇರೋಕ್ಕೆ ಸಾಧ್ಯ ಇಲ್ಲ. ಏನು ನಡೆದಿದೆ ರಾಜಪ್ಪ? ರಂಗನಾಥ್, ಮೊಹಮ್ಮದ್ ನಲ್ಪಾಡ್ ಜೊತೆಗೆ ಸಹೋದರ ಹಾಗೇನೆ ತಂದೆ ಹ್ಯಾರಿಸ್ ರವರ ನಿವಾಸದ ಮೇಲೆ ಸತತವಾದಂತಹ 21 ಗಂಟೆಗಳ ಕಾಲ 17 ಕಡೆಗಳಲ್ಲಿ ಶೋಧ ನಡೆಸಿರುವಂತಹ ಇಡಿ ಅಧಿಕಾರಿಗಳ 14 ಜನರ ತಂಡ ಮನೆ ಹಾಗೇನೆ 17 ಸ್ಥಳಗಳಲ್ಲಿ ಸಿಕ್ಕಂತಹ ಒಂದಿಷ್ಟು ದಾಖಲೆಗಳು, ಏನು ಹಾರ್ಡ್ ಡಿಸ್ಕ್ ಆಗಿರಬಹುದು, ಹಾಗೇನೆ ಕೆಲವೊಂದು ದಾಖಲೆ ಪತ್ರಗಳು ಸಮೇತವಾಗಿ ದಾಳಿಯನ್ನು ಮುಗಿಸಿ ನೋಟಿಸ್ ಕೊಟ್ಟ ನಂತರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸದ್ಯಕ್ಕೆ ಇಲ್ಲಿಂದ ಹೊರಟಿರುವಂಥದ್ದು. ಹಾಗಾದ್ರೆ ಈ ನಲ್ಪಾಡ್ ಸೇರಿದಂತಹ ಮನೆಗಳಿಗೆ ಜೊತೆಗೆ ಅವರ ಸ್ಥಳಗಳಿಗೆ ಇಡಿ ದಾಳಿ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಇದು 2020ರ ಒಂದು ಲಿಂಕ್ ಅನ್ನ ಪಡೆದುಕೊಳ್ಳುತ್ತೆ. ಯಾಕಂತಂದ್ರೆ ಇಂಟರ್ನ್ಯಾಷನಲ್ ಪೋಸ್ಟ್ ಆಫೀಸ್ ಇಂದ ಡ್ರಗ್ಸ್ ಒಂದು ಬರುತ್ತೆ. ಈ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣದ ಒಂದು KG ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಆ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಆ ಕೇಸ್ನಲ್ಲಿ ಸುನೀಶ್ ಹೆಗ್ಡೆ ಸೇರಿದಂತೆ ಸುಮಾರು ಒಂದು 7-8 ಜನಗಳೆಲ್ಲರೂ ಕೂಡ ಲಾಕ್ ಆಗ್ತಾರೆ. ಅವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಶ್ರೀಕಿ ಇದೆಲ್ಲದರ ಹಿಂದೆ ಇರೋದು ಗೊತ್ತಾಗುತ್ತೆ. ಶ್ರೀಕಿಯನ್ನ ಕುಲಂಕುಷವಾಗಿ ಸಿಸಿಬಿ ಪೊಲೀಸರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಲ್ಪಾಡ್ ಜೊತೆಗೆ ಶ್ರೀಕಿ ಒಂದು ಸಂಬಂಧವನ್ನ ಅಂದ್ರೆ ನಂಟನ ಇಟ್ಕೊಂಡಿರೋದು ಗೊತ್ತಾಗುತ್ತೆ. ಹಣದ ವ್ಯವಹಾರ ಇಬ್ಬರ ಮಧ್ಯೆ ಸಾಕಷ್ಟು ಬಾರಿ ನಡೆದಿರುತ್ತೆ. ಅದರ ಜೊತೆಗೆ ನಲ್ಪಾಡ್ಗೆ ಸೇರಿದಂತಹ ಒಂದಿಷ್ಟು ಐಷಾರಾಮಿ ಹೋಟೆಲ್ಗಳೇನಿವೆ ಅಲ್ಲಿ ಶ್ರೀಕಿ ವಾಸ್ತವ್ಯವನ್ನು ಹೂಡ್ಕೊಂಡಿರ್ತಾನೆ. ಆ ಮೂಲಕವಾಗಿ ಅಲ್ಲಿ
ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಬಿಟ್ ಕಾಯಿನ್ ನ ಮೂಲಕವಾಗಿ ವ್ಯವಹಾರ ನಡೆಸುವಂತದ್ದಾಗಿರ್ಬೋದು, ಇದೆಲ್ಲ ಒಂದು ಕೆಲಸವನ್ನ ಶ್ರೀಕಿ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ನಲ್ಪಾಡ್ಗೆ ಈ ಬಿಟ್ ಕಾಯಿನ್ ವ್ಯವಹಾರ ಬೇಕಾಗಿತ್ತು, ಶ್ರೀಕಿಗೆ ಹಣ ಬೇಕಾಗಿತ್ತು. ಹಾಗಾಗಿ ಇಬ್ರು ಸೇರ್ಕೊಂಡು ಸಾಕಷ್ಟು ಅಂದ್ರೆ ಪೊಲೀಸ್ ದಾಖಲೆಯಲ್ಲಿ ಬರ್ದೇ ಇರೋ ರೀತಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಪಾರ್ಟಿಯನ್ನ ಕೂಡ ಮಾಡಿರ್ತಾರೆ. ಆದ್ರೆ ದೊಡ್ಡವರು ಮಾಡುವಂತ ಪಾರ್ಟಿ ಪೊಲೀಸ್ ದಾಖಲೆಗಳಲ್ಲಿ ಸಾಕಷ್ಟು ಬಾರಿ ಬರೋದಿಲ್ಲ. ಈ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಅದಾದ ಬಳಿಕವಾಗಿ ಇದೇ ಕೇಸ್ ಏನಿದೆ SITಗೂ ಕೂಡ CIDಗೆ ಹೋಗುತ್ತೆ. SID ರಚನೆ ಮಾಡಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸತತವಾಗಿ 3 ವರ್ಷಗಳ ಕಾಲ ಆಗಿದೆ. ಆದ್ರೆ ಇನ್ನೂ ಕೂಡ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿಲ್ಲ. ಈ ಎಲ್ಲಾ ಒಂದು ದಾಖಲೆಯನ್ನು ಕಲೆ ಹಾಕೊಂಡಿರುವಂತಹ ED ಅಧಿಕಾರಿಗಳು ಇಲ್ಲಿ ಅಕ್ರಮವಾದಂತಹ ಹಣದ ವ್ಯವಹಾರ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ದಾಖಲೆಯನ್ನ ಮುಂದಿಟ್ಕೊಂಡು ಅದನ್ನ ಸ್ಟಡಿ ಮಾಡಿ ಅದಾದ ಬಳಿಕವಾಗಿ ನಿನ್ನೆ ಬೆಳಿಗ್ಗೆ 6:30ಕ್ಕೆ ಸರಿಯಾಗಿ ಒಂದು ನಲ್ಪಾಡ್ ಜೊತೆಗಿನ ಸಹೋದರ ಹಾಗೇನೆ ತಂದೆ ಹ್ಯಾರಿಸ್ ನಿವಾಸಗಳ ಮೇಲೆ ಜೊತೆ 17 ಕಡೆಗಳಲ್ಲಿ ದಾಳಿ ಮಾಡಿ ಪ್ರಮುಖವಾದಂತಹ ಒಂದಿಷ್ಟು ಸಾಕ್ಷ್ಯವನ್ನ ಕಲೆ ಹಾಕೊಂಡು ಸದ್ಯಕ್ಕೆ ತೇಳಿರುವಂತದ್ದು. ಅಂದ್ರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂದ್ರೆ ಶ್ರೀಕಿಯ ಐಷಾರಾಮಿ ಜೀವನ ಏನಿದೆ ಅದು ಶ್ರೀಕಿಗೆ ಅಷ್ಟೇ ಅಲ್ಲ, ಸದ್ಯಕ್ಕೆ ನಲ್ಪಾಡ್ಗೂ ಕೂಡ ಸದ್ಯಕ್ಕೆ ಕುತ್ತು ತಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಶ್ರೀಕಿ ಏನೇ ಕೆಲಸ ಮಾಡಬೇಕಂದ್ರೂ ಅದಕ್ಕೆ ಹಣದ ಒಂದು ಸಹಾಯ ಮಾಡ್ತಾ ಇದ್ದಂಥದ್ದು ನಲ್ಪಾಡ್ ಅನ್ನುವಂಥ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.